ಕಿಚನ್ ಸ್ಟೋರೇಜ್ ರ್ಯಾಕ್ಸ್ ಈ ಥರ ಇರುತ್ತೆ. ಪೂಜಾ ರೂಮ್ಗೆ ಡೆಕೋರೇಟಿವ್ ಪರ್ಪಸ್ಗೋಸ್ಕರ CNC ಕಟ್ಟಿಂಗ್ ಮಾಡಿರೋ ವುಡನ್ ಫ್ರೇಮ್ ವರ್ಕ್ ಮಾಡಿ ಫುಲ್ಲಿ ಗ್ಲೇಸ್ಡ್ ಡೋರ್ಸ್ ಕೊಟ್ಟಿದ್ದೀವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಧನ್ವಿತಾ ಕನ್ಸ್ಟ್ರಕ್ಷನ್ಸ್ನ ಪ್ರಾಜೆಕ್ಟ್ ಇಂಜಿನಿಯರ್ ಮಾತಾಡ್ತಿರೋದು. ಈ ಮನೆಯನ್ನು 62 ಫೀಟ್ಗೆ 44 ಫೀಟ್ ಡೈಮೆನ್ಷನ್ ಕಟ್ಟಿರುವಂಥದ್ದು. ಒಂದು 80% ವರ್ಕ್ ಕಂಪ್ಲೀಟ್ ಆಗಿದೆ, ಇನ್ನೂ 20% ವರ್ಕ್ ಬಾಕಿ ಇದೆ. ಫೈನಲ್ ಕೋಟ್ ಪೇಂಟಿಂಗ್ ಆಗಿಲ್ಲ, ಎಲೆಕ್ಟ್ರಿಕಲ್ ಫಿಕ್ಚರ್ಸ್ ಹಾಕಿಲ್ಲ, ಮತ್ತು ಹ್ಯಾಂಡ್ ರೈಲ್ಸ್ ಎಲ್ಲ ಹಾಕಿಲ್ಲ. ಒಂದು ಹೋಮ್ ಟೂರ್ ಮಾಡೋಣ ಅಂತ ಬಂದಿದ್ದೀನಿ. ಒಳಗಡೆ ಹೋಗಿ ನೋಡೋಣ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಮನೆ ಎಂಟ್ರೆನ್ಸು. ಸೊ ಇಲ್ಲಿ ಸ್ಟೆಪ್ಸ್ಗೆ ನಾವು ಆ್ಯಂಟಿ ಸ್ಕಿಡ್ ಲಪೋತ್ರ ಯೂಸ್ ಮಾಡಿದ್ದೀವಿ. ಮೇನ್ ಡೋರ್ಗೆ ನಾವು ಸಾಲಿಡ್ ಯೂಸ್ ಮಾಡಿ ಅದ್ರ ಮೇಲೆ ನಾವು ವೀನಿಯರ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಮೇನ್ ಡೋರೆಲ್ಲ ವೀನಿಯರ್ ಸ್ಕ್ರ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಕವರಲ್ಲಿ ಕ್ಲೋಸ್ ಮಾಡಿಟ್ಟಿದ್ದೀನಿ. ಸೊ ಓಪನ್ ಮಾಡಿ ನೋಡೋಣ. ಇದು ಮೇನ್ ಡೋರು. ಮೇನ್ ಡೋರ್ ಫ್ರೇಮ್ ಸೈಜ್ ಬಂದು 9 ಇಂಚ್ಗೆ 4 ಇಂಚ್ ಸೈಜ್ ಇದೆ. ಸೊ ಡೋರು ವಿಡ್ತ್ ಬಂದ್ಬಿಟ್ಟು 5 ಫೀಟ್ ಇದೆ, ಹೈಟು 8 ಫೀಟ್ ಇದೆ. ನಾವಿಲ್ಲಿ ಎಂಟೈರ್ ಬಿಲ್ಡಿಂಗ್ನಲ್ಲಿ 8 ಫೀಟ್ ಡೋರ್ ಸೈಜ್ ಯೂಸ್ ಮಾಡಿದ್ದೀವಿ. ಸೊ ಮೇನ್ ಡೋರ್ ಬಂದು ವೀನಿಯರ್ ಫಿನಿಶ್ ಕೊಟ್ಟಿದ್ದೀವಿ. ಸೊ ಮೇನ್ ಡೋರು 5 ಫೀಟ್ ಬಿಡ್ತಿರೋದ್ರಿಂದ ನಾವು ಡಬಲ್ ಡೋರ್ ಪ್ರೊವಿಷನ್ ಮಾಡಿದ್ದೀವಿ ಇಲ್ಲಿ. ಇದು ಲಿವಿಂಗ್ ಹಾಲು. ಲಿವಿಂಗ್ ಹಾಲ್ ಡೈಮೆನ್ಷನ್ ಬಂದ್ಬಿಟ್ಟು 16 ಫೀಟ್ಗೆ 22 ಫೀಟ್ ಇದೆ. ಲಿವಿಂಗ್ ಹಾಲ್ನಲ್ಲಿ ನಾವು ಡಬಲ್ ಹೈಟ್ ಸೀಲಿಂಗ್ ಪ್ರೊವೈಡ್ ಮಾಡಿದ್ದೀವಿ. ಎಂಟೈರ್ ಸೀಲಿಂಗ್ ಈ ಬಿಲ್ಡಿಂಗ್ ನಾವೆಲ್ಲೂ ಫಾಲ್ ಸೀಲಿಂಗ್ ಯೂಸ್ ಮಾಡಿಲ್ಲ, ಟ್ರೂ ಸೀಲಿಂಗ್ ಇರುತ್ತೆ. ಡೌನ್ ಲೈಟ್ಸ್ ಪ್ರಾವಿಷನ್ ಮಾಡಿದ್ದೀವಿ. ಲಿವಿಂಗ್ ಹಾಲ್ನಲ್ಲಿ ಮೇನ್ ಡೋರ್ ಪಕ್ಕದಲ್ಲೇ TV ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. TV ಯೂನಿಟ್ನ ಕ್ಲೈಂಟ್ ನಮಗೆ ಸಿಂಪಲ್ಲಾಗಿ ಮಾಡೋಕ್ಕೆ ಹೇಳಿದರು, ಹಾಗಾಗಿ ಪ್ಲೈ ಯೂಸ್ ಮಾಡಿಕೊಂಡು ಲ್ಯಾಮಿನೇಟ್ ಫಿನಿಶ್ ಕೊಟ್ಟಿದ್ದೀವಿ. ಲಿವಿಂಗ್ ಹಾಲ್ ದೊಡ್ಡದಿರೋದ್ರಿಂದ ವಿಂಡೋ ಸೈಜ್ ಕೂಡ ದೊಡ್ಡ ಕೊಡಬೇಕಾಗತ್ತೆ. ನಾವಿಲ್ಲಿ ವಿಂಡೋ ಸೈಜ್ ಪ್ರೊವೈಡ್ ಮಾಡಿರೋದು 8 ಫೀಟ್ಗೆ 10 ಫೀಟ್ ಹೈಟ್ ಇದೆ. ನಾವಿಲ್ಲಿ ಡಬಲ್ ಹೈಟಲ್ಲಿ ವಿಂಡೋ ಪ್ರೊವೈಡ್ ಮಾಡಿರೋದ್ರಿಂದ ಅಲ್ಲಿ ಕರ್ಟೈನ್ಸ್ ಪ್ರಾವಿಷನ್ ಮಾಡ್ತಾಯಿದ್ದೀವಿ. ಕರ್ಟೈನ್ಸ್ಗೆ ರಿಮೋಟ್ ಕಂಟ್ರೋಲ್ ಸಿಸ್ಟಮ್ ಕೊಡ್ತಾಯಿದ್ದೀವಿ. ಎಂಟೈರ್ ಲಿವಿಂಗ್ ಮತ್ತು ಡೈನಿಂಗ್ ಎರಡೂ ನಾವು ವೈಟ್ ಟೈಲ್ 20 mm ತಿಕ್ ವೈಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ಎಂಟೈರ್ ಹೌಸಲ್ಲಿ. ಸೊ ಬಾರ್ಡರ್ಸ್ಗೆ ಬ್ಲ್ಯಾಕ್ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಡೈಮೆನ್ಷನ್ ಬಂದು 14 ಫೀಟ್ಗೆ 22 ಫೀಟ್ ಇದೆ. ಇಲ್ಲೂ ಕೂಡ ಡಬಲ್ ಲೈಟ್ ಪ್ರಾವಿಷನ್ ಮಾಡಿದ್ದೀವಿ. ಡಬಲ್ ಲೈಟ್ ಮೇಲ್ಗಡೆ ಒಂದು ಸ್ಯಾಂಡಲಿಯರ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ 2 ವಿಂಡೋಸ್ ಪ್ರೊವೈಡ್ ಮಾಡಿದ್ದೀವಿ. ಪೂಜಾ ರೂಮ್ಗೆ ಡೆಕೋರೇಟಿವ್ ಪರ್ಪಸ್ಗೋಸ್ಕರ CNC ಕಟ್ಟಿಂಗ್ ಮಾಡಿರೋ ವುಡನ್ ಫ್ರೇಮ್ ವರ್ಕ್ ಮಾಡಿ ಫುಲ್ಲಿ ಗ್ಲೇಸ್ಡ್ ಡೋರ್ಸ್ ಕೊಟ್ಟಿದ್ದೀವಿ. ಇದು ಕಿಚನ್, ಓಪನ್ ಕಿಚನ್ ಇರೋದ್ರಿಂದ ನಾವಿಲ್ಲಿ ಒಂದು ಪಾರ್ಟಿಷನ್ ಥರ ಒಂದು ವುಡ್ ವರ್ಕ್ ಮಾಡಿದ್ದೀವಿ. ಇದರಲ್ಲಿ ಕಿಚನ್ ಸ್ಟೋರೇಜ್ ರ್ಯಾಕ್ಸ್ ಈ ಥರ ಇರುತ್ತೆ. ನಾವು ಕಿಚನ್ ಕೌಂಟರ್ಗೆ 20 mm ತಿಕ್ ಗ್ರಾನೈಟ್ ಯೂಸ್ ಮಾಡಿರೋಂಥದ್ದು. ಸೊ ಕಿಚನಿಂದ ನಾವು ಆಚೆ ಪಾಟ್ ವಾಶ್ ಏರಿಯಾಗೆ ಪ್ಯಾಂಟ್ರಿಗೆ ಹೋಗ್ಬೋದು. ಇಲ್ಲೊಂದು ಎಕ್ಸಿಟ್ ಡೋರ್ ಪ್ರೊವಿಷನ್ ಮಾಡಿದ್ವಿ. ಗ್ರೌಂಡ್ ಫ್ಲೋರ್ ಒಂದು ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಈ ಡೋರ್ ಸೈಜು ಇದು ಕೂಡ 4 ಫೀಟ್ಗೆ 8 ಫೀಟ್ ಹೈಟ್ ಇದೆ. ಇದೆಲ್ಲ ಕಂಪ್ಲೀಟ್ ಬಂದ್ಬಿಟ್ಟು ವಿನಿಯರ್ ಫಿನಿಶ್ ಕೊಟ್ಟಿದ್ದೀವಿ. ಗ್ರೌಂಡ್ ಫ್ಲೋರ್ ಬೆಡ್ರೂಮ್ನಲ್ಲಿ
ಇದು ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 12 ಫೀಟ್ಗೆ 14 ಫೀಟ್ ಇದೆ. ಒಂದು ಡಬಲ್ ಕಾಟ್ ಪ್ರೊವೈಡ್ ಮಾಡಿದ್ದೀವಿ. ವಾರ್ಡ್ರೋಬ್ ಫುಲ್ ಹೈಟ್ ವಾರ್ಡ್ರೋಬ್ಸ್ ಕೊಟ್ಟಿದ್ದೀವಿ. ಎಲೆಕ್ಟ್ರಿಕಲ್ ಸ್ವಿಚಸ್ ಆ್ಯಂಡ್ ಸಾಕೆಟ್ಸ್ ಬಂದ್ಬಿಟ್ಟು ಎಲ್ಲ ಕಡೆ GM ಯೂಸ್ ಮಾಡಿದ್ದೀವಿ. ಬೆಡ್ರೂಮ್ ಫ್ಲೋರಿಂಗಿಗೆ 6 ಫೀಟ್ ಬೈ 4 ಫೀಟು ಟೈಲ್ಸ್ ಯೂಸ್ ಮಾಡಿದ್ದೀವಿ ಎಲ್ಲ ಕಡೆ. ಎಂಟೈರ್ ಹೌಸಲ್ಲಿ 3 ಟ್ರ್ಯಾಕ್ ವಿಂಡೋಸ್ ಬರುತ್ತೆ ವಿತ್ ಮಸ್ಕಿಟೋ ನೆಟ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ. ಇದು ಡೈನಿಂಗ್ ಏರಿಯಾಗೆ ಅಂದ್ಬಿಟ್ಟು ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ವಾಶ್ ಬೇಸಿನ್ಸು ಮತ್ತು ಬಾತ್ರೂಮ್ ಫಿಕ್ಸರ್ಸ್ ಎಲ್ಲ ಜಾಗ್ವಾರ್ ಯೂಸ್ ಮಾಡಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದು. ಕಾಮನ್ ಟಾಯ್ಲೆಟಲ್ಲಿ ಒಂದು ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ದೀವಿ ಮತ್ತು ವೆಸ್ಟರ್ನ್ EWC ಯೂಸ್ ಮಾಡಿದ್ದೀವಿ. ಶವರ್ ಸೆಟ್ ಬರುತ್ತೆ. ವಾಶ್ ಬೇಸಿನ್ಗೆ ಒಂದು ಸ್ಟೋರೇಜ್ ಯೂನಿಟ್ ಕೂಡ ಕೊಟ್ಟಿದ್ದೀವಿ. ಇದು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಬೆಡ್ರೂಮು ಇನ್ನೊಂದು ಪ್ರೊವಿಷನ್ ಮಾಡಿದ್ವಿ. ಸೊ ಕ್ಲೈಂಟ್ ಬೇಡ ಅಂದರು. ಸೊ ಹಂಗಾಗಿ ಇದು ಪಾರ್ಟಿಷನ್ ಎತ್ಬಿಟ್ಟು ಇಲ್ಲಿ ಸುಮ್ಮನೆ ಇಂಡೋರ್ ಗೇಮ್ಸ್ಗೆ ಅಂದ್ಬಿಟ್ಟು ಹಿಂಗೆ ಓಪನ್ ಆಗಿಬಿಟ್ಟಿದ್ದೀವಿ. ಇದು ಸ್ಟೈರ್ ಕೇಸ್ಗೆ ಸ್ಟೀಲ್ ಗ್ರೈಂಡ್ ಯೂಸ್ ಮಾಡಿದ್ದೀವಿ. ಸ್ಟೀಲ್ ಗ್ರೇ 20 mm ಥಿಕ್ನೆಸ್ದು. ಇನ್ನೂ ರೈಲಿಂಗ್ಸ್ ಹಾಕಿಲ್ಲ. ಹ್ಯಾಂಡ್ ರೈಲ್ಸ್ ಎಕ್ಸೆಸ್ ಹ್ಯಾಂಡ್ ರೈಲ್ಸ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಇದು ಮಾಸ್ಟರ್ ಬೆಡ್ರೂಮು ಮತ್ತು ಇದು ಕಿಡ್ಸ್ ರೂಮ್. ಕಿಡ್ಸ್ ರೂಮ್ ಸೈಜು ಇದು ಕೂಡ 14/16 ಇದೆ. ಇಲ್ಲಿ 4 ಫೀಟ್ಗೆ 6 ಫೀಟ್ ಗ್ರಾನೈಟ್ ಟೈಲ್ ಫ್ಲೋರಿಂಗ್ ಯೂಸ್ ಮಾಡಿದ್ದೀವಿ. ಫುಲ್ ಲೈಟ್ ವಾರ್ಡ್ರೋಬ್ಸ್ ಇದೆ. ಸ್ಲೈಡಿಂಗ್ ವಿಂಡೋಸ್ ಇದೆ ವಿತ್ ಮಸ್ಕಿಟೋ ನೆಟ್ 3 ಟ್ರ್ಯಾಕ್ ಇದೆ. ಕಿಡ್ಸ್ ರೂಮ್ ಟಾಯ್ಲೆಟ್ ಇದೆ. ಕಿಡ್ಸ್ ರೂಮ್ ಟಾಯ್ಲೆಟಲ್ಲಿ ಒಂದು ವಾಶ್ ಬೇಸಿನ್ ಪ್ರೊವೈಡ್ ಮಾಡಿದ್ದೀವಿ. ವೆಸ್ಟರ್ನ್ ಟಾಯ್ಲೆಟ್. ಕಿಡ್ಸ್ ರೂಮಿಂದ ಆಚೆ ಬಾಲ್ಕನಿಗೆ ಒಂದು ಸ್ಲೈಡಿಂಗ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಈ ಬಾಲ್ಕನಿಯಿಂದ ಒಳ್ಳೆಯ ಒಂದು ವ್ಯೂ ಸಿಗುತ್ತೆ. ಈ ಕಿಡ್ಸ್ ರೂಮಿಂದ ಒಂದು ಸ್ಲೈಡಿಂಗ್ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿಂದ ಲಿವಿಂಗ್ ಮತ್ತು ಡೈನಿಂಗ್ನಲ್ಲಿ ಯಾರೇ ಬಂದರೆ ಇಲ್ಲಿಂದ ಕಾಣಿಸುತ್ತೆ ಮೇಲಿಂದ. ಇದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ಗೆ ಟಾಯ್ಲೆಟ್.
ಇಲ್ಲೂ ಕೂಡ ಒಂದು ವಾಶ್ ಬೇಸಿನ್ ಬರುತ್ತೆ ಜಾಬಾರ್ದು. EWC ಬರುತ್ತೆ. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ವಾಶ್ ಬೇಸಿನ್ಗೆ ಸ್ಟೋರೇಜ್ ಯೂನಿಟ್ ಕೂಡ ಬರುತ್ತೆ. ಮಾಸ್ಟರ್ ಬೆಡ್ರೂಮಿಂದ ಬಾಲ್ಕನಿಗೆ ಒಂದು ಸ್ಲೈಡಿಂಗ್ ಡೋರ್ ಪ್ರೊವೈಡ್ ಮಾಡಿದ್ದೀವಿ. ಈ ಬಾಲ್ಕನಿಯಿಂದ ಒಳ್ಳೆ ವ್ಯೂ ಸಿಗುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಡೋರ್ ಸೈಜ್ ಬಂದು 4 ಫೀಟ್ಗೆ 8 ಫೀಟ್ ಇದೆ. ಇಲ್ಲೂ ಕೂಡ ವಿನಿಯರ್ ಫಿನಿಶ್ ಕೊಟ್ಟಿದ್ದೀವಿ. ಫುಲ್ ಲೈಟ್ ಆರ್ಡರ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೊಂದು ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದೀವಿ. ಸ್ಲೈಡಿಂಗ್ ಡೋರ್ ವಿತ್ ಮಸ್ಕಿಟೋ ನೆಟ್ ಇದೆ. 3 ಟ್ರ್ಯಾಕ್. ಸೀಲಿಂಗ್ ಎಲ್ಲೂ ಕೂಡ ನಾವು ಫಾಲ್ ಸೀಲಿಂಗ್ ಯೂಸ್ ಮಾಡಿಲ್ಲ, ಟ್ರೂ ಸೀಲಿಂಗ್ ಇರುತ್ತೆ. ಮಾಸ್ಟರ್ ಬೆಡ್ರೂಮಿಂದ ಆಚೆ ಬಾಲ್ಕನಿಯಿಂದ ಒಂದು ಒಳ್ಳೆ ಹಿಲ್ ವ್ಯೂ ಸಿಗ್ತಾ ಇದೆ ನಮಗೆ. ಇದು ಸ್ಲೈಡಿಂಗ್ ವಿಂಡೋ. ಈ ಬಾಲ್ಕನಿಯಲ್ಲಿ ನಾವು OL ಹುಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಬಾಲ್ಕನಿ ರೈಲಿಂಗ್ಸ್ಗೆ ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ. ಗ್ಲಾಸ್ ಡ್ಯಾಮೇಜ್ ಆಗುತ್ತೆ ಅಂತ ಇನ್ನೂ ಹಾಕಿಲ್ಲ, ಕೆಲಸ ಇನ್ನೂ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ. ಟೆರೆಸ್ಗೆ ಹೋಗೋಣ ಬನ್ನಿ, ಟೆರೆಸಲ್ಲಿ ಏನಾದ್ರು ತೋರಿಸ್ತೀನಿ. ಇದು ಫಸ್ಟ್ ಫ್ಲೋರಿಂದ ಡೈನಿಂಗು ಮತ್ತು ಲಿವಿಂಗ್ ಎರಡು ಕಾಣಿಸುತ್ತೆ. ಇಲ್ಲಿ ಚಾಂಡಿಲಿಯರ್ ಲೈಟ್ ಪ್ರೊವೈಡ್ ಮಾಡಿದ್ದೀವಿ ಡೈನಿಂಗ್ ಮೇಲ್ಗಡೆ. ಟೆರೆಸ್ಗೆ ಹೋಗೋಣ ಬನ್ನಿ. ಟೆರೆಸಲ್ಲಿ ಫ್ಲೋರಿಂಗಿಗೆ ನಾವು ಟೈಲ್ಸ್ ಏನು ಯೂಸ್ ಮಾಡಿಲ್ಲ, ಜಸ್ಟ್ ಮಾರ್ಟರ್ ಫಿನಿಷ್ ಮಾಡಿಬಿಟ್ಟಿದ್ದೀವಿ. ಇಲ್ಲಿ ಒಂದು RCC ಟ್ಯಾಂಕ್ ಪ್ರೊವೈಡ್ ಮಾಡಿದ್ದೀವಿ. 15,000 ಲೀಟರ್ ಕೆಪಾಸಿಟಿದು. ಈ ಕಂಪ್ಲೀಟ್ ಏರಿಯಾ ನಮಗೆ ಯಾವ ಫಂಕ್ಷನ್ಸ್ಗೆಲ್ಲ ಯೂಸ್ ಆಗುತ್ತೆ. ಸ್ಟೈರ್ ಕೇಸ್ಗೆ ಸ್ಟೀಲಿಗೆ ಗ್ರಾನೈಟ್ ಯೂಸ್ ಮಾಡಿದ್ದೀವಿ.
ಇಲ್ಲಿ ಒಂದು ಪ್ಲ್ಯಾಂಟ್ ಬರುತ್ತೆ, ಇಲ್ಲೂ ಕೂಡ ಇನ್ಹೌಸ್ ಪ್ಲ್ಯಾಂಟ್ಸ್ ಪ್ರೊವೈಡ್ ಮಾಡ್ತೀವಿ. ಸೊ ಹಂಗಾಗಿ ಸ್ಪೇಸ್ ಖಾಲಿ ಬಿಟ್ಟಿದ್ದೀವಿ. ಇದು ಕಾರ್ ಪಾರ್ಕಿಂಗ್ ಏರಿಯಾ. ಈ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಕಾಸ್ಟ್ ಬಂದ್ಬಿಟ್ಟು 2500 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹಂಗೆ ಮಾಡ್ತಾಯಿದ್ದೀವಿ. ನಾವು ಪ್ರೆಸೆಂಟ್ಲಿ ಬ್ಯಾಂಗ್ಳೂರು, ಮೈಸೂರು, ಚಿತ್ರದುರ್ಗ ಮತ್ತು ದಾವಣಗೆರೆ, ಮಂಗಳೂರಿನಲ್ಲಿ ನಮ್ಮ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ನಡೀತಾ ಇದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಕ್ವೇರಿ ಇತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂಬರ್ ಮತ್ತು ಆಫೀಸ್ ಅಡ್ರೆಸ್ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆಚೆ ಸ್ವಿಮ್ಮಿಂಗ್ ಪೂಲ್ ಪ್ರೊವೈಡ್ ಮಾಡಿದ್ದೀವಿ. ಇದ್ರ ಸೈಜ್ ಬಂದ್ಬಿಟ್ಟು 14 ಫೀಟ್ಗೆ 24 ಫೀಟ್ ಇದೆ. ಸೊ ಆಚೆ ಒಂದು ಎಕ್ಸ್ಟರ್ನಲ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದೀವಿ, ಶವರ್ ಏರಿಯಾ ಮತ್ತು ಎಕ್ಸ್ಟರ್ನಲ್ ಟಾಯ್ಲೆಟು. ಎಲಿವೇಷನ್ಗೆ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲೆಲ್ಲ ಕಂಪ್ಲೀಟು ಲಾನ್ ಬರುತ್ತೆ. ಲ್ಯಾಂಡ್ಸ್ಕೇಪ್ ವರ್ಕ್ ಎಲ್ಲ ಪೆಂಡಿಂಗ್ ಇದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.